ನಮ್ಮ ಸ್ಟೋರಿಗೆ ಜೂನಿಯರ್ ಮುಖೇಶ್ ಅಂಬಾನಿ ಅವ್ರು ಬಂದಿದ್ರು. ಸೊ ಈ ಸ್ಟೋರಿಗೆ ನಾನು ಇಲ್ಲಿಂದನೇ ಒಂದು ಕೈ ಮುಗಿತೀನಿ. ಸೊ ಇದಕ್ಕೆ ನಾನು ಇವಾಗ ಇಷ್ಟು ಚೆನ್ನಾಗಿ ಇರೋ ಕಾರಣ. ಸೊ ಗೈಸ್ ನೋಡಿ ಕೇಕು ಡಿಸಿಷನ್ ಇದ್ದು ಇವಾಗ 3 ಹೊತ್ತು ನಾನು ಊಟ ಮಾಡ್ತಿದ್ದೀನಿ, ಇಷ್ಟು ಚೆನ್ನಾಗೆಲ್ಲ ಡ್ರೆಸ್ ಹಾಕೊತಾ ಇದ್ದೀನಿ, ಇಷ್ಟು ಚೆನ್ನಾಗೆಲ್ಲ ನಾನು ಕಾಣ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಏನಂದರೆ ನಾನು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಸ್ಟೋರಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲರೂ ಕೇಳ್ತಾ ಇದ್ರಿ ನಿಮ್ಮ ಸ್ಟೋರ್ ತೋರಿಸಿ ಅಂತ. ಸೊ ನೋಡಿ ತೋರಿಸ್ತಾ ಇದ್ದೀನಿ, ಇದೇ ನಮ್ಮ ಸ್ಟೋರ್, ಓಕೆನಾ? ಸೊ ಇವತ್ತಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇವತ್ತು ಫಾರ್ಮಸಿಸ್ಟ್ ಡೇ, ಅಂದರೆ ನಮ್ಮ ದಿನಾಚರಣೆ. ಸೊ ನಮ್ಮದಷ್ಟೇ ಅಲ್ಲ, ಯಾರೆಲ್ಲ ಫಾರ್ಮಸಿಯಲ್ಲಿ ವರ್ಕ್ ಮಾಡ್ತಿರಲ್ಲ ಸೊ ಎಲ್ಲರದ್ದು ಇವತ್ತು ದಿನಾಚರಣೆ ಅಂತಲೇ ಹೇಳ್ಬೋದು. ಸೊ ಯಾರು ಫಾರ್ಮಸಿ ಕಲ್ತಿದ್ದೀರಲ್ಲ ಅವ್ರದ್ದಷ್ಟೇ ಅಲ್ಲ, ಯಾರೆಲ್ಲ ವರ್ಕ್ ಮಾಡ್ತಿರಲ್ಲ ಸೊ ಎಲ್ಲರಿಗೂ ಹ್ಯಾಪಿ ಫಾರ್ಮಸಿಸ್ಟ್ ಡೇ. ಸೊ ಏನೋ ವೀರೇಶ್ ಅಣ್ಣವ್ರು ಏನೋ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂತಿದ್ದಾರೆ. ಸೊ ಹೊರಗಡೆ ಹೋಗಿದ್ದಾರೆ, ಏನು ತೊಗೊಂಬರ್ತಾರೆ ಏನೂ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಪಟ್ ಅಂತ ಒಂದು ಮೆಮ್ರಿ ಇರುತ್ತೆ, ವಿಡಿಯೋ ಮಾಡಿಕೊಂಡ್ರೆ ಯಾವಾಗಾದರೂ ಕೂತ್ಕೊಂಡು ನೋಡ್ಬೋದು, ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಲ್ಲ ಲಾಸ್ಟ್ ಇಯರು ಅಂತ ನೆಕ್ಸ್ಟ್ ಇಯರ್ ನೋಡ್ಬೋದು ಅಥವಾ ಯಾವಾಗಾದರೂ ನೋಡ್ಬೋದು ಅಂತ ಇದೊಂದು ವಿಡಿಯೋ ಇರಲಿ ಮಾಡಿಕೊಂಡು ಅಪ್ಲೋಡ್ ಮಾಡೋಣ. ನಿಮ್ಮ ಎಲ್ಲರಿಗೂ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಏನು ಅಂತ ತೋರಿಸ್ದಂಗೂ ಆಗುತ್ತೆ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಏನೇನು ಸೆಲೆಬ್ರೇಷನ್ ಮಾಡ್ತಾರೆ ಏನು ಅಂತ. ಇವಾಗ ಹೊರಗಡೆ ಹೋಗಿದ್ದಾರೆ, ನಂದು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಏನು ಸೆಲೆಬ್ರೇಷನ್ ಮಾಡ್ತಾರೆ ಏನು ಅಂತ ಎಲ್ಲನೂ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಎಂಡ್ವರೆಗೂ ನೋಡಬೇಕು, ಓಕೆನಾ? ನೋಡಿ ಗಾಯ್ಸ್ ಏನೇನೋ ತೊಗೊಂಡು ಬಂದಿದ್ದಾರೆ ವೀರೇಶ್ ಅಣ್ಣ ಅವರು. ರೋಹಿತಾ, ಏನು ರೋಹಿತಾ ಹಾಯ್ ಮಾಡ, ನಮ್ಮ ಬ್ಲಾಗಿಗೆ ಹಾಯ್ ಮಾಡ, ಪಟ್ನ ಹಾಯ್ ಮಾಡ್ಬೇಕು. ಹಾಯ್ ಮಾಡಿ ಸೆಲೆಬ್ರೇಷನ್ ಮಾಡೋಣ. ನೋಡಿ ಕೇಕು ಚೆನ್ನಾಗಿದೆ ಕೇಕು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಹ್ಯಾಪಿ ಫಾರ್ಮಸಿಸ್ಟ್ ಡೇ. ಓಕೆ, ಮತ್ತು ಇದರಲ್ಲಿ ಏನೇನು ತಂದಿದ್ರೆ ಆಮೇಲೆ ತೋರಿಸ್ತೀನಿ ರೀ, ಆಮೇಲೆ ಸರ್ಪ್ರೈಸ್. ಬನ್ನಿ, ಹ್ಯಾಪಿ ಫಾರ್ಮಸಿಸ್ಟ್ ಡೇ. ನಂದು ನಾನೇ ಹೇಳ್ಕೊಳತ್ತೀನಿ ನೋಡಿ. ಸಿಟಿ ಹೊಡಿಬೇಕ್ರು ನೀವು, ಏನ್ರು ರೋಹಿತ್ ನೋಡಿ ಇಲ್ಲಿ ನನ್ನ ಬರ್ತಡೇ ಇದೆ ಅನ್ಕೊಂಡ್ಬಿಟ್ಟಿದ್ದಾನ ಅವನು. ಸೊ ಅದಕ್ಕೆ ಬರ್ತಡೇ ಅನ್ನೋದು, ನನ್ನ ಬರ್ತಡೇ ಇಲ್ಲೋ ಫಾರ್ಮಸಿಸ್ಟ್ ಡೇ ಐತಿ ಇವತ್ತು. ಓಕೆ, ಥ್ಯಾಂಕ್ ಯು. ಏ ನೀ ಹಂಗೆ ಮಾಡ್ಬಾರ್ದು, ಹಿಂಗೆ ಮಾಡ್ಬೇಕ. ನಾನು ನೋಡಿಲ್ಲ ನೀನು ಕೇಕ್ ಮಾತ್ರ ಇನ್ನೂ ಟೇಸ್ಟ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಕೇಕ್ ತಿಂತಾ ಇದ್ದೀನಿ ಮೇಡಮ್. 699050 19 ಎಗ್ಲೆಸ್ 220. ಚೆನ್ನಾಗಿದೆ. ಹೆಂಗಿದೆ ರೋಹಿತ? ನೈಟ್ ಹಾಂ ಆಯ್ತಲ್ಲ. ಮತ್ತೇನು ತಂದಿರಿ? ಅಲ್ಲ ಕಚೋರಿ, ಮತ್ತೆ ಕಚೋರಿ. ಹಾಂ, ಮತ್ತೆ ಅದು ಆನಿಯನ್ ಕಚೋರಿ. ಆನಿಯನ್ ಕಚೋರಿ ಅಂತೆ ನೋಡಿ. ಆನಿಯನ್ ಕಚೋರಿ ಇವ ನೋಡಿ ಇಲ್ಲಿ ಇವನು ರೋಹಿತ ವಿಡಿಯೋನೇ ಮಾಡಿ ತಡಿ ರೋಹಿತ. ಹಾಂ, ಹೆಂಗಿದೆ ತೋರಿಸ್ತೀನಿ ಇರಿ. ಹಿಂಗಿದೆ ಕಚೋರಿ, ಟೇಸ್ಟ್ ಮಾಡಿ ಹೇಳ್ತಾರೆ ಇಡಿ ನಮ್ಮ ವೀರೇಶ್ ಸರ್. ಶರತ ಬಾ, ಇಲ್ಲಿ ಕೇಕ್ ಕೊಡ್ತೀನಿ ಬಾ ನಿನಗೆ. ಕೇಕ್ ಕಚೋರಿ ಎಲ್ಲ ಇದು ಬಾ, ಇಲ್ಲಿ ಕೊಡ್ತೀನಿ ಬಾ ಪಟ್ನ. ಅಲ್ಲಿ ನೋಡಿ ಚಾರ್ಲಿ ಹೆಂಗೆ ಮಕ್ಕೊಂಡಿದ್ದಾನೆ. ಚಾರ್ಲಿ ನೋಡೋನು ರೋಡಲ್ಲಿ ಹೋಗಿ ಮಕ್ಕೊಂಡ್ಬಿಟ್ಟಾನೆ. ಬಾರೋ ರೋಹಿತ ಬಾ. ಇವಾಗ ಒಂದು ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿ ಶರತ್ ಅನ್ನೋದು ಬಿಟ್ಟು ರೋಹಿತ್ ಅಂದ್ಬಿಟ್ಟೆ. ಸೊ ಸಾರಿ.
ಇವನ ಹೆಸರು ಶರತ್ ಅಂತ. ನಿನ್ನ ಹೆಸರು ಶರತ್ ಹೌದಿಲ್ಲ? ನೋಡೋಣ ಏರಿ ಕಚೋರಿ, ಕೇಕು, ಫಾರ್ಮಸಿಸ್ಟ್ ಡೇಗೆ ವೀರೇಶ್ ಅಣ್ಣ ಅವರು ಪಾರ್ಟಿ ಕೊಡಿಸ್ತಾ ಇದ್ದಾರೆ ಗೊತ್ತಾ. ಇದು ಕೇಕ್ ಕಟ್ ಮಾಡಿದ್ದು ನಂಗೆ ಇಷ್ಟ ಆಯಿತು. ಬಟ್ ಇದೆಲ್ಲ ಯಾಕ್ರಿ ವೀರೇಶ್ ಅಣ್ಣ ಅವರೇ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ಆನಿಯನ್ ಕಚೋರಿ ಅಂತೆ ಅದು. ಆನಿಯನ್ ಅಲ್ಲ? ಓಕೆ ಓಕೆ. ಕಚೋರಿ 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 ತಿಂದಿದ್ದೆ ನಾನು. ಬಟ್ ಏನಂದರೆ ಇದೇನೋ ಸ್ವಲ್ಪ ಡಿಫ್ರೆಂಟ್ ಇದ್ದೆ ಅಂತೆ. ನೋಡೋಣ ಹೆಂಗಿದೆಯೋ ರೋಹಿತಾ? ಹ್ಞೂ ಚೆನ್ನಾಗಿದೆ. ಹೆಂಗೈತೆ ರೀ? ಮಿರಿಂಡಾ ಹೊಟ್ಟೆ ತುಂಬ್ತಾ ರೋಹಿತಾ? ತುಂಬ್ತಾನಿಲ್ಲ ಹೊಟ್ಟಿ. ಹಂಗಂತೂ ನನಗೂ ಹೊಟ್ಟಿ ಫುಲ್ ಆಯಿತು. ಊಟ ಅಂತೂ ಮಾಡಲ್ಲ ಇವಾಗ. ಇಷ್ಟೇ ಬಸ್. ಶರತ್ ಬಾ ಅಂತ ಹೇಳಿದ್ರೆ ಬರವಲ್ ನೋಡವ. ಅಲ್ಲಿ ನಿಂತು ನೋಡಾತಂತ ಕೇಕ್ ಕೊಟ್ರಾತಂತೇಳಿ. ಥ್ಯಾಂಕ್ ಯು ಸೋ ಮಚ್ ರೀ ವೀರೇಶ್ ಅಣ್ಣ. ಸೊ ಅವರು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾರಲ್ಲ. ಸೊ ಈ ಡೇ ಅವ್ರಿಗೂ ಅನ್ವಯಿಸುತ್ತೆ, ನನಗೂ ಅನ್ವಯಿಸುತ್ತೆ. ಸೊ ಇಬ್ಬರು ನಡುವೆ ಇದು ಸೆಲೆಬ್ರೇಷನ್ ಮಾಡಿದ್ದು. ಓಕೆನಾ? ಓಕೆನಾ? ಸೊ ಏನು ಗೊತ್ತಾ ಗಾಯ್ಸ್, ಇವತ್ತು ನಮ್ಮ ಸ್ಟೋರಿಗೆ ಜೂನಿಯರ್ ಮುಖೇಶ್ ಅಂಬಾನಿ ಅವ್ರು ಬಂದಿದ್ದರು. ಸೊ ಜೂನಿಯರ್ ಮುಖೇಶ್ ಅಂಬಾನಿ ಇನ್ ಹುಬ್ಳಿ ಅಂತ ನೀವು ಸರ್ಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಸೊ ಬಂದು ಇದು ಲಡಾಯಿ ಏನಿದು ಲಡಗಿ ಲಡ್ಡುನ ಕೊಟ್ಟೋಗಿದ್ದಾರೆ. ಸೊ ಏನಂದರೆ ನೀವು ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಅವ್ರು ಯಾರಂತ. ಸರ್ಚ್ ಮಾಡಿ. ಪಾಪ ಅವರು ಸ್ಟಡಿಗೋಸ್ಕರ ಅಮೌಂಟ್ನ ಸೇವ್ ಮಾಡ್ತಿದ್ದಾರಂತೆ. ಮತ್ತು ಅವ್ರ ತಂದೆ ತಾಯಿಗೆ ಸಾಕಬೇಕಂತನೂ ಅಮೌಂಟ್ನ ಸೇವ್ ಮಾಡ್ತಿದ್ದಾರೆ. ಈ ವಯಸ್ಸಲ್ಲಿ ನೀವು ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಯಾರು ಅಂತ. ಸೊ ಅವ್ರು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅದು ಇವತ್ತು ನಮ್ಮ ಸ್ಟೋರಿಗೆ ಬಂದಿದ್ರಲ್ಲ. ಸೊ ತುಂಬಾ ಖುಷಿ ಆಯಿತು. ಅದಕ್ಕೆ ನಾನು ಅವ್ರ ಹತ್ರ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಲಡ್ಡು ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಸೊ ಯಾವಾಗಾದರೂ ನಿಮ್ಮ ಕಡೆನೂ ಬರ್ಬೋದು ನೋಡಿ ಇಲ್ಲಿ ಹುಬ್ಳಿಲಿ. ಸೊ ಯಾರಂತ ನೀವು ಸರ್ಚ್ ಮಾಡಿ ಗೊತ್ತಾಗುತ್ತೆ. ಓಕೆನಾ? ಮಿಸ್ ಮಾಡಬೇಡಿ. ಜೂನಿಯರ್ ಮುಖೇಶ್ ಅಂಬಾನಿ ಇನ್ ಹುಬ್ಳಿ ಅಂತ ಸರ್ಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಓಕೆ. ಸೊ ಗೈಸ್ ಏನಂದರೆ ಇವಾಗೆಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವಿ. ಸೊ ನನ್ನ ಕಡೆಯಿಂದ ಎಲ್ರಿಗೂ ಒಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಜುಕೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಎಜುಕೇಷನ್ ಮಾಡುವಾಗ ಬೇರೆ ಯಾರ್ಯಾರ್ದು ಮಾತು ಕೇಳಿ ನಿಮ್ಗೇನು ಮನಸ್ಸಿಗೆ ಬರುತ್ತಲ್ಲ ಅದನ್ನು ನೀವು ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಮ್ಮ ಮನೇಲೂ ಸೈನ್ಸ್ ಮಾಡೋದು ಬೇಡ ಅಂತ ಹೇಳ್ತಾಯಿದ್ರು, ಮತ್ತು ಇದು ಫಾರ್ಮಸಿನೂ ಮಾಡೋದು ಬೇಡ ಅಂತ ಹೇಳ್ತಾಯಿದ್ರು. ಫಸ್ಟು ಸೈನ್ಸ್ ಮಾಡಿದ ಮೇಲೆ ನಾವು ಡಿಫಾರ್ಮ್ನ ಮಾಡಬೇಕು. ಆವಾಗ ಸ್ಟಾರ್ಟಿಂಗ್ಗೆ ಸೈನ್ಸ್ ಬೇಡ ಅಂತ ಹೇಳ್ತಿದ್ರು. ಬಟ್ ಆದರೂ ನಾನು ಅವ್ರ ಮಾತು ಕೇಳ್ದೇ ಸೈನ್ಸ್ ಮಾಡಿದೆ. ಅದು ಯಾಕಂದರೆ ನನಗೆ ಇಷ್ಟ ಆಯ್ತದು. ಸೊ ನಾನು ಅದನ್ನು ಮಾಡಿದೆ. ಅದಾದಮೇಲೆ ಡಿಫಾರ್ಮ್ನು ಬೇಡ, ಅದೇನು ತುಂಬ ಟಫ್ ಇರುತ್ತಂತೆ, ಯಾಕೆ ಮಾಡ್ತೀಯ ಆ ಥರ ಎಲ್ಲ ಹೇಳ್ತಾಯಿದ್ರು. ಬಟ್ ಆದರೂ ಟಫ್ ಇದ್ದರೂ ಇರಲಿ, ನನ್ನ ಎಫರ್ಟ್ನ ನಾನು ಹಾಕಿ ನಾನು ಅದನ್ನೇ ಇದೇ ಕೋರ್ಸ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಅದನ್ನು ಕಂಪ್ಲೀಟ್ ಮಾಡಿದೆ. ಸೊ ಎಲ್ರಿಗೂ ಹೇಳೋದೇನೆಂದರೆ, ನಿಮ್ಮ ಎಜುಕೇಷನ್ ನಿಮ್ಮ ಏನು ಸ್ಟಡಿ ಮಾಡಬೇಕನ್ನೋದು ನಿಮ್ಮ ಕೈಲಿರುತ್ತೆ. ಸೊ ಯಾರ್ಯಾರ್ದು ಮಾತು ಕೇಳಿ ಅವ್ರೇನು ಹೇಳ್ತಾರಂತ ಅವ್ರು ಹೇಳಿದ್ದು ಕೇಳಬೇಡಿ. ನಿಮ್ಮ ಲೈಫ್ ನಿಮ್ಮ ಕೈಲಿರುತ್ತೆ. ಸೊ ಇವಾಗ ನೋಡಿ, ನಾನು ಅವಾಗ ಎಲ್ಲರೂ ಬೇಡ ಅಂತ ಹೇಳಿದರೂ ನಾನು ಈ ಕೋರ್ಸ್ನ ನಾನು ಹಟ್ಟಕ್ಕೆ ಬಿದ್ದು ಮಾಡಿದ್ದೀನಿ. ಸೊ ಆ ಹಟ್ಟಕ್ಕೆ ಬಿದ್ದು ಮಾಡಿದ್ರಿಂದ ಇವಾಗ ನಾನು ತೊಗೊಂಡಿರೋ ಡಿಸಿಷನ್ ಇದ್ದು. ಇವಾಗ 3 ಹೊತ್ತು ನಾನು ಊಟ ಮಾಡ್ತಿದ್ದೀನಿ, ಇಷ್ಟು ಚೆನ್ನಾಗೆಲ್ಲ ಡ್ರೆಸ್ ಹಾಕೊತಾ ಇದ್ದೀನಿ, ಇಷ್ಟು ಚೆನ್ನಾಗೆಲ್ಲ ನಾನು ಕಾಣ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಏನಂದರೆ ನಾನು ಅವಾಗ ಯೋಚನೆ ಮಾಡಿದ್ದು. ಸೊ ಇನ್ನೊಂದೇನೆಂದರೆ, ನಾನು ಕೋರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ನಾನು ಈ ಸ್ಟೋರಿಗೆ ಬಂದಿದ್ದು. ಸೊ ಈ ಸ್ಟೋರಿಂದ ನನಗಂತೂ ತುಂಬಾ ಸಿಕ್ಕಿದೆ. ಇದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ಸೊ ಫಸ್ಟು ನಾನು ಯೋಚನೆ ಮಾಡಿ ಡಿಸಿಷನ್ ತೊಗೊಂಡು ಡಿಫಾರ್ಮ್ ಮಾಡಿದ್ದಕ್ಕೆ. ಸೊ ಅದಕ್ಕೆ ಥ್ಯಾಂಕ್ಸ್ ಯಾರಿಗೂ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನೇ ಯೋಚನೆ ಮಾಡಿದ್ದು ಕೋರ್ಸ್ ಅದು. ಸೊ ಈ ಸ್ಟೋರು ಬಂದಮೇಲೆ ಇದು ಎಲ್ಲ ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದೆ. ಸೊ ಇದಕ್ಕೆ ನಾನು ಈ ಸ್ಟೋರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಇಷ್ಟೇ. ಅದನ್ನೇ ಡಿಫಾರ್ಮ್ ಅಂದರೆ ಏನು, ಲೈಸೆನ್ಸ್ ಬರುತ್ತೆ, ಅದರಿಂದ ನಾವು ಸ್ಟೋರ್ನ ಓಪನ್ ಮಾಡ್ಬೋದು, ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಮನೇಲಿದ್ದರೂ ಅದ್ರ ಪಾಡಿಗೆ ಅದು ದುಡಿತಾ ಇರುತ್ತೆ. ಸೊ ಆ ಥರ ಎಲ್ಲ ಇರುತ್ತೆ. ಸೊ ಫಸ್ಟು ಅದಕ್ಕೆ ಯೋಚನೆ ಮಾಡಿಬಿಟ್ಟು ಎಲ್ಲರೂ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಾನು ಅವಾಗ ಯಾರು ಹೇಳಿದ್ರು ಯಾರ ಮಾತು ಕೇಳಿಲ್ಲ ಅಂತ ಇವತ್ತು ನಾನು ಈ ಸ್ಟೇಜಲ್ಲಿ ನಿಂತ್ಕೊಂಡಿದ್ದೀನಿ. ಒಂದು ಸ್ಟೋರ್ನ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಮತ್ತು ಸೊ ಅದೇ ಹೇಳ್ತೀನಲ್ಲ ನಾನು, ಪ್ರತಿಯೊಂದು ಹೇಳೋದು ಏನಂದರೆ, ಸೊ ನಾನು 3 ಹೊತ್ತು ಇವಾಗ ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಆರಾಮಾಗಿ ನಾನು ಇಷ್ಟು ಚಂದೆಲ್ಲ ಡ್ರೆಸ್ ಹಾಕ್ಕೊಂಡು ಆರಾಮಾಗಿದ್ದೀನಿ ಅಂತ ಕಾರಣ ಏನಂದರೆ, ಫಸ್ಟ್ ನಾನು ಯೋಚನೆ ಮಾಡಿರೋ ಕೋರ್ಸು, ಸ್ಟಡಿ ಮತ್ತು ಈ ಸ್ಟೋರ್. ಸೊ ಈ ಸ್ಟೋರಿಗೆ ನಾನು ಇಲ್ಲಿಂದನೇ ಒಂದು ಕೈ ಮುಗಿತೀನಿ. ಸೊ ಇದ್ದಿದ್ದಕ್ಕೆ ನಾನು ಇವಾಗ ಇಷ್ಟು ಚೆನ್ನಾಗಿ ಇರೋ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ಏನು ಸ್ಟೋರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಸ್ಟೋರ್ಗೆ. ಸೊ ಇಷ್ಟು ಚೆನ್ನಾಗಿ ನನಗೆ ನೋಡ್ಕೊತಿರೋದಕ್ಕೆ, ಈ ಸ್ಟೋರೇ ನನಗೆ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದೆ. ಸೊ ಥ್ಯಾಂಕ್ ಯು ಎಲ್ಲ ಇಲ್ಲಿಂದಾನೇ ಥ್ಯಾಂಕ್ ಯು ಹೇಳ್ತೀನಿ. ಸೊ ಖಾಲಿ ಮುಗಿದ್ಬಿಡ್ತೀನಿ. ಥ್ಯಾಂಕ್ ಯು. ಏನು ನಗ್ತಾ ಇದ್ದೀನಿ ಅಂದರೆ ಏನು, ನನ್ನ ಮನಸ್ಸಲ್ಲಿ ಎಲ್ಲ ಇದೆ ಇದು. ಬಟ್ ಏನಂದರೆ ಇವಾಗ ವಿಡಿಯೋದಲ್ಲಿ ಅಷ್ಟೇ ನಗ್ತಾ ಇದ್ದೀನಿ, ಬಟ್ ಮನಸ್ಫೂರ್ತಿಯಾಗಿ ಹೇಳಿದ್ದು ನಾನು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಮತ್ತು ಇದರಿಂದ ನಿಮಗೆ ಇನ್ಸ್ಪಿರೇಷನ್ನು ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೋಟಿವೇಶನ್ನು ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇವಾಗ ಡಿಫಾರ್ಮ್ ಮಾಡ್ತಿದ್ದೀರಲ್ಲ, ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮಿಗೆ. ಮತ್ತು ಯಾರೆಲ್ಲ ಫಾರ್ಮಸಿಸ್ಟ್ ಆಗಿದ್ದೀರಲ್ಲ ಅವರೆಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಫಾರ್ಮಸಿಸ್ಟ್ ಡೇ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.